ನಮಸ್ಕಾರಗಳು. ಯುಗಾದಿ ಹಬ್ಬದ ಶುಭಾಶಯಗಳು. ನಾನು ಜ್ಯೋತಿ ಭಟ್ಸ್ ಪ್ರಪಂಚಕ್ಕೆ ಸ್ವಾಗತ. ನೋಡಿ, ಮೃದುವಾದ ಹಲಸಿನ ಎಲೆಯ ಕಡುಬು ಎಷ್ಟೊಂದು ಸುಲಭ ಗೊತ್ತಾ? ನಿಮಗೆ ಪೇಟೆಗೆ ಹೋಗಲು ಪುರ್ಸೊತ್ತಿಲ್ಲ, ಮನೆಯಲ್ಲಿಯೇ ಸುತ್ತಮುತ್ತ ಇರುವಂತಹ ಹಲಸಿನ ಎಲೆಯನ್ನು ತೆಗೆದುಕೊಂಡು ಬನ್ನಿ. ಅದಕ್ಕೆ ಮುಳ್ಳು ಹಾಕಿ ಅದನ್ನು ಗುಂಡ ಕೊಟ್ಟಿಗೆ ಮಾಡಲು ತಯಾರಿಸಲು ಪುರ್ಸೊತ್ತಿಲ್ಲ ಎಂದಾದರೆ ಈ ಥರದ ಹದ ಸೈಜಿನ ಹಲಸಿನ ಎಲೆಗಳನ್ನು ತೆಗೆದುಕೊಂಡು ಬನ್ನಿ. ಅದನ್ನು ಈ ಥರದ ಉದ್ದ ಗ್ಲಾಸ್ ಅಂದರೆ ಟಂಬ್ಲರ್ ಸ್ವಲ್ಪ ಉದ್ದಕ್ಕಿರಲಿ, ಅದಕ್ಕೆ ಈ ಥರ ಜೋಡಿಸಿಕೊಳ್ಳಿ. ಒಂದೊಂದು ಟಂಬ್ಲರಿಗೆ 3 ಎಲೆ ಸಾಕು. ಹೀಗೆ ಮಾಡಿದ ಮೇಲೆ ನಿನ್ನೆ ರಾತ್ರಿ ಕಡೆದಿಟ್ಟಂತಹ ಉದ್ದಿನ ಕಡುಬಿನ ಹಿಟ್ಟನ್ನು ಇದಕ್ಕೆ ಹೊಯ್ಯಿರಿ. 3 ಸಟ್ಟುಗದಷ್ಟಿರಲಿ, ಮೇಲೆ ತನಕ ಹಿಟ್ಟು ಹಾಕುವುದು ಬೇಡ. ಈಗ ನೋಡಿ, ಸ್ವಲ್ಪ ಈ ಥರ ಅಲ್ಲಿಗೆ ತಟ್ಟಿಕೊಂಡರೆ, ಟಂಬ್ಲರನ್ನೇ ಈ ಥರ ಕುಟ್ಟಿಕೊಂಡರೆ ಅದು ಅಲ್ಲಿಗೆ ಸೆಟ್ ಆಗುತ್ತದೆ. ಹಲಸಿನ ಎಲೆ ಕೊಟ್ಟಿಗೆ ಮಾಡುವ ತಯಾರಿಯಾಯಿತು. ಇದನ್ನು ಈ ಥರ ಉಗಿ ಪಾತ್ರೆಯಲ್ಲಿಟ್ಟು ಚೆನ್ನಾಗಿ ಬೇಯಿಸಿ. ಸೂಪರ್ ಈಸಿ ಹಲಸಿನ ಎಲೆಯ ಉದ್ದಿನ ಕಡುಬು ರೆಡಿಯಾಯಿತು. ಇದರ ಪರಿಮಳ ಆಹಾ ಸೂಪರ್! ಹಲಸಿನ ಎಲೆಯಲ್ಲಿ ಇರುವಂತಹ ಫ್ರೆಶ್ನೆಸ್, ಪರಿಮಳ ಉದ್ದಿನ ಹಿಟ್ಟಿನ ಜೊತೆ ಸೇರಿ ಬಹಳ ಸೂಪರ್ ಆಗಿರುತ್ತದೆ. ನನಗಿದು ಭಾರಿ ಇಷ್ಟ, ನನ್ನ ಮಗನಿಗೂ ಭಾರಿ ಇಷ್ಟ. ಆದರೆ ಇದನ್ನು ಹಲಸಿನ ಎಲೆ ತಂದು ಅದನ್ನು ಕಡ್ಡಿಯಲ್ಲಿ ಮುಚ್ಚಿ ಗುಂಡ ಮಾಡಿಕೊಳ್ಳಲು ಪುರ್ಸೊತ್ತಿಲ್ಲ ನನಗೆ. ನಾವು ವರ್ಕಿಂಗ್ ವಿಮೆನ್ಸ್ ಇಂಥದ್ದೆಲ್ಲ ಮಾಡಬೇಕೆಂದಿದ್ದರೂ ಅದಕ್ಕೊಂದಷ್ಟು ಸಮಯ ಬೇಡುತ್ತದೆ. ಇದು ಸುಲಭವಾದ ವಿಧಾನ, ನಾನು ಹೀಗೆ ಮಾಡುತ್ತೇನೆ. ನೀವು ಒಮ್ಮೆ ಟ್ರೈ ಮಾಡ್ತೀರಲ್ಲ, ಇನ್ನೇಕೆ ತಡ? ನೋಡಿ, ಇವತ್ತಿನ ಯುಗಾದಿಗೆ ಸುಲಭವಾಗಿ ಹಲಸಿನ ಎಲೆಯ ಕಡುಬು, ಹಾಗೆ ಒಂದು ಮೆಂತೆ ಕೊದಿಲಿನ ರೆಸಿಪಿ ನಿಮಗೆ ವಿಡಿಯೋ ಮಾಡಿ ತರುತ್ತೇನೆ. ನೋಡಿ ಎಷ್ಟೊಂದು ಮೃದುವಾಗಿ ಬಂದಿದ್ದೇನೆ. ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ. ಈಸಿ ಮೆಥಡ್. ನೋಡಿದ್ದಕ್ಕಾಗಿ ಧನ್ಯವಾದಗಳು.